ಕರ್ನಾಟಕದ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ಮುಸ್ಲಿಮರ ಸರ್ಕಾರ. ಅವರಿಗೆ ನಾವು ಏನು ಬೇಕಾದ್ರೂ ಮಾಡ್ತೇವೆ, ಏನು ಬೇಕಾದ್ರೂ ಲಿಬರಲ್ ಆಗಿ ಬಿಡ್ತೇವೆ. ನಮ್ಮ ರಾಜ್ಯದ 3 ಜನ ಬೀಭತ್ಸವಾಗಿ ಆ ಭಯೋತ್ಪಾದಕರ ಒಂದು ಗುಂಡಿಗೆ ಬಲಿಯಾಗಿದ್ದಾರೆ, ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹೊಡೆದಿದ್ದಾರೆ. ಹಾಗಾದ್ರೆ ಅದರ ಬಗ್ಗೆ ನಿಮಗೆ ಒಂದು ಕನಿಷ್ಠ ಮಟ್ಟದ ಮಾನವೀಯತೆ ಇಲ್ಲ? ಇಡೀ ವಿಶ್ವವೇ ಇವತ್ತು ಭಾರತದ ಬೆನ್ನಿಗೆ ನಿಂತಿದೆ. ಭಾರತ ಅತ್ಯಂತ ಕರಾರುವಕ್ಕಾದಂತ ಸಿದ್ಧತೆಯನ್ನ ಮಾಡಿಕೊಂಡು ತಾರ್ಕಿಕವಾದ ಅಂತ್ಯಕ್ಕೆ ಹೋಗ್ಬೇಕು ಅಂತ ಸಮಗ್ರವಾದಂತ ಒಂದು ತಯಾರಿಯನ್ನ ಮಾಡ್ತಾ ಇದೆ. ಅಂತ ಸಂದರ್ಭದಲ್ಲಿ ಯುದ್ಧ ಬೇಡ, ಶಾಂತಿ ಬೇಕು, ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರೆ. ಪಾಕಿಸ್ತಾನದ ಮಾಧ್ಯಮದಲ್ಲಿ ಇವತ್ತು ಸಿದ್ದು ನಂಬರ್ 1, ನಮ್ಮ ದೇಶದ 3 ಜನರ ಹಸಿಯಾದ ಪ್ರಾಣವನ್ನ ತೆಗೆದಂತ ಭಯೋತ್ಪಾದಕರನ್ನ ಅವರನ್ನ ಟೆರರಿಸ್ಟ್ ಅಂತ ಕಳೆಯುವ ಬದಲು ಮಿಲಿಟೆನ್ಸ್ ಅಂತ ಕರೆದಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಏನಾಗ್ತಾ ಇದೆ, ಮೋದಿಯವರ ನಿವಾಸದಲ್ಲಿ ಇವತ್ತು ನಡೀತಾ ಇರುವಂಥ ವಿಶೇಷವಾದಂಥ ಮೀಟಿಂಗು ಏನನ್ನು ಸೂಚಿಸ್ತಾ ಇದೆ? ಗಡಿಭಾಗದಲ್ಲಿ 45,000ಕ್ಕೂ ಹೆಚ್ಚು ಎಕರೆ ಭೂಮಿಯಲ್ಲಿ ಕೃಷಿ ಮಾಡಿದವರನ್ನು 48 ಗಂಟೆಯ ಒಳಗಡೆ ಕಟಾವು ಮಾಡಿಕೊಳ್ಳಿ, ನೀವು ಅಲ್ಲಿಂದ ಮುಂದಿನ ಆದೇಶ ಬರುವಲ್ಲಿವರೆಗೆ ಸ್ಥಳಾಂತರಗೊಳ್ಳಬೇಕಾಗತ್ತೆ ಅನ್ನುವಂಥ BSFನ ಆದೇಶ ಇತ್ಯಾದಿಗಳೆಲ್ಲದರ ಬಗ್ಗೆ ಬಹಳ ಮುಖ್ಯವಾಗಿ 130 ಅಣ್ವಸ್ತ್ರಗಳನ್ನು ನಾವು ಇಲ್ಲಿ ಚಂದಕ್ಕಾಗಿಟ್ಟಿಲ್ಲ, ಅದನ್ನು ಭಾರತದತ್ತ ಮುಖ ಮಾಡಿ ನಿಲ್ಲಿಸಿದ್ದೇವೆ ಅನ್ನುವಂಥ ಉದ್ದಟತನದ ಹೇಳಿಕೆಯನ್ನು ಪಾಕಿಸ್ತಾನದ ಸಚಿವರು ಕೊಟ್ಟದ್ದಕ್ಕೆ ಭಾರತ ಅಣ್ವಸ್ತ್ರವನ್ನು ಅವರು ಪ್ರಯೋಗಿಸದೇ ಇರುವ ಹಾಗೆ ಒಂದು ಬಹಳ ಅದ್ಭುತವಾದಂಥ ಟೆಕ್ನಾಲಜಿಯನ್ನು ಮತ್ತು ಅದರ ಬಗ್ಗೆ ಒಂದು ಬಹಳ ಕಾಲದಿಂದ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದರ ಬಗ್ಗೆ ನಿಮಗೆ ವಿವರಗಳನ್ನೆಲ್ಲ ಕೊಡಬೇಕಿತ್ತು. ಅದನ್ನು ಮಾತಾಡಬೇಕು ಅಂತ ನಾನು ಕೂತಿದ್ದೆ. ಆದರೆ ಸಿದ್ದರಾಮಯ್ಯನವರ ಒಂದು ಟ್ವೀಟು ಎಂಥ ಒಂದು ನಾಚಿಕೆಗೇಡಿತನ, ಎಂಥ ಒಂದು ಷಂಡತನ, ಮತ್ತು ವೋಟ್ ಬ್ಯಾಂಕಿನ ರಾಜಕಾರಣ, ತುಷ್ಟೀಕರಣ, ಕುರ್ಚಿ ಭದ್ರತೆಯೇ ನನ್ನ ಆತ್ಯಂತಿಕವಾದಂಥ ಉದ್ದೇಶ. ಜನ ಹಾಳಾಗೋಗಲಿ, ಸಮಾಜ ಹಾಳಾಗೋಗಲಿ, ದೇಶ ಹಾಳಾಗೋಗಲಿ, ನನಗೆ ಯಾವುದೇ ಬಾದರೇಷನ್ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಮಾಡಿದಂಥ ಒಂದು ಟ್ವೀಟ್ ಇದೆಯಲ್ಲ, ಆ ಟ್ವೀಟಿನಲ್ಲಿ ಬಳಸಿದ ಶಬ್ದದ ಬಗ್ಗೆ, ಅವರ ಸಾಫ್ಟ್ ಕಾರ್ನರ್ ಬಗ್ಗೆ ನಾವು ಮಾತಾಡಲೇಬೇಕಾಯಿತು. ಆದ್ದರಿಂದ ನಾನು ಸಬ್ಜೆಕ್ಟನ್ನು ಬದಲಾಯಿಸಿ ಈಗ ಸಿದ್ದರಾಮಯ್ಯನವರು ಮಾಡಿದ ಟ್ವೀಟಿನ ಮೇಲೆ ನಿಮಗೆ ಮಾತಾಡಲಿಕ್ಕೆ ಹೊರಟಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಮತ್ತು ದೇಶದ ಸಮಗ್ರತೆ, ದೇಶದ ಅಖಂಡತೆ ಮತ್ತು ದೇಶಿಕರ ಮಾನ ಸಮ್ಮಾನವನ್ನು ಉಳಿಸಲಿಕ್ಕೆ ಇಡೀ ದೇಶ ಕುದೀತಾ ಇದೆ, ರಕ್ತ ಕುದೀತಾ ಇದೆ. ಇದು ದೇಶದ ಸರ್ಕಾರದ ಅಥವಾ ನಮ್ಮ ಪಕ್ಷದ ಯಾವುದೇ ಪ್ರೆಸ್ಟೇಜಿನ ಪ್ರಶ್ನೆ ಅಲ್ಲ ಅಂತ ಮನ್ ಕಿ ಬಾತಲ್ಲಿ ಹೇಳಿದಂಥ ಮೋದಿಯವರ ಮಾತನ್ನು ನಾವೆಲ್ಲರೂ ಮನಸಾರೆ ಅದನ್ನು ಒಪ್ಪಿಕೊಂಡು ಈ ಯುದ್ಧ ಕಾಲದಲ್ಲಿ ದೇಶದೊಟ್ಟಿಗೆ, ಪ್ರಧಾನಿಯೊಟ್ಟಿಗೆ ನಾವು ಮಾನಸಿಕವಾಗಿ, ಭಾವನಾತ್ಮಕವಾಗಿ ಒಟ್ಟಾಗಿರಬೇಕು ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕು ರಾಷ್ಟ್ರೀಯವಾದಿಗಳು, ದೇಶಿಕರು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಈ ಸಿದ್ದರಾಮಯ್ಯನವರು ಇತ್ತೀಚೆಗೆ ಒಂದು ವಿಡಿಯೋ ಹರಿದಾಡ್ತಾ ಇದೆ, ನೀವು ಗಮನಿಸಬೇಕು. ಅವರ ಇಡೀಯಾದ ಒಂದು ಮಾನಸಿಕ ಸ್ಥಿತಿ, ಭಾವನಾತ್ಮಕವಾದಂಥ ಒಂದು ನೆಲೆ ಯಾವ ರೀತಿಯಲ್ಲಿ ತುಡಿತಾ ಇದೆ ಅನ್ನೋದಕ್ಕೆ ಆ ವಿಡಿಯೋ ಸಾಕ್ಷಿಯನ್ನು ಒದಗಿಸ್ತದೆ. ಆ ವಿಡಿಯೋವನ್ನು ನಿಮಗೆ ನಾವು ತೋರಿಸ್ತೇವೆ. ಒಂದು ಕ್ರಿಶ್ಚಿಯನ್ ಸಮುದಾಯದ ಯಾವುದೋ ಒಂದು ಪ್ರದೇಶದಲ್ಲಿ ಅವರು ಮಾತಾಡ್ತಾ ಇರ್ತಾರೆ. ಅಲ್ಲಿ ಭಾಷಣದ ಮಧ್ಯೆ ಮಸೀದಿಯಿಂದ ಆಜಾನ್ ಮೊಳಗ್ತದೆ. ಅದನ್ನು ಎಷ್ಟು ಸಂಭ್ರಮದಿಂದ ನಾವೇನಾದರೂ ಹೇಳ್ತೇವಲ್ಲ, ಮಾತಾಡಬೇಕಾದ್ರೆ, ಏನಾದರೂ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ, ಯಾರಿಗಾದರೂ ಏನಾದರೂ ಒಂದು ಒಳ್ಳೆ ಮಾತಾಡಬೇಕಾದ್ರೆ ಘಂಟಾನಾದವೋ ಅಥವಾ ಯಾವುದಾದ್ರೂ ಒಂದು ಗೋಡೆಯಲ್ಲಿರುವ ಹಲ್ಲಿ ಲೊಚಗುಟ್ಟಿದ್ರೋ ಅಥವಾ ಇನ್ನಿತರ ಈ ಒಂದು ಸಂಜ್ಞೆಗಳನ್ನು ಶುಭ ಸಂಕೇತ ಅಂತ ನಾವು ಭಾವಿಸ್ತೇವಲ್ಲ, ಅಂಥ ಸಾಂಕೇತಿಕವಾದಂಥ ಒಂದು ಶುಭವನ್ನು ನಾವು ಎಷ್ಟು ಸಂಭ್ರಮದಿಂದ ಅದನ್ನು ಅನುಭವಿಸ್ತೇವೆ, ಅನುಭವಕ್ಕೆ ತೆಗೆದುಕೊಳ್ತೇವೆ. ಆ ರೀತಿಯಲ್ಲಿ ಭಾಷಣ ಮಾಡ್ತಾ ಇದ್ದದ್ದನ್ನು ಸ್ಥಗಿತಗೊಳಿಸಿ ಅಲ್ಲಿ ಕೂತವ್ರಿಗೆ ಹೇಳ್ತಾರೆ, ನೋಡಿ ಅಲ್ಲಿ ಆಜಾನ್ ಆಗ್ತಾ ಇದೆ ಅಂತೇಳಿ. ಅದು ಮುಗಿಯುವವರೆಗೂ ಅವರು ಭಾಷಣವನ್ನು ಮಾಡುವುದಿಲ್ಲ. ಧರ್ಮಗಳನ್ನ ಜಾತಿಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು
ಅದು ಅದೇ ಸತ್ಯನಾರಾಯಣ ಪೂಜೆಗೆ ಶೂ ಹಾಕ್ಕೊಂಡು ಹೋಗ್ತಾರೆ. ಯಾರೋ ಒಬ್ಬರು ಬಂದು ಒಂದು ಹಣೆಗೆ ತಿಲಕ ಇಟ್ಟರೆ ಅದನ್ನು ವಿಕಾರವಾಗಿ ಅಳಿಸ್ತಾರೆ. ಕೇಸರಿ ಶಾಲನ್ನು ಸುತ್ತಲಿಕ್ಕೆ ಬಂದರೆ ಅದನ್ನು ತೆಗೆದು ಬಿಸಾಡ್ತಾರೆ. ಅಂದರೆ ಸಭಾ ಮರ್ಯಾದೆಯನ್ನು ಮೀರಿದ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು. ಒಂದು ಸಭೆಗೆ ನೀವು ಒಪ್ಪಿಕೊಂಡು ಹೋದ ಮೇಲೆ ನಿಮಗೆ ಇಷ್ಟವೋ ಅನಿಷ್ಟವೋ, ಅದು ಒಪ್ಪಿತವೋ ಅಲ್ಲವೋ, ನೀವೊಂದು ಸಾರ್ವಜನಿಕ ಜೀವನದ ಈ 6-7 ಕೋಟಿ ಕನ್ನಡಿಗರ ಪ್ರಾತಿನಿಧಿಕವಾದಂಥ ಒಂದು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದೀರಿ. ನೀವೇನು ಮುಸ್ಲಿಮರು ನಿಮ್ಮನ್ನು ತಂದು ಕೂಡಿಸಿದ್ದಲ್ಲ, ಕ್ರಿಶ್ಚಿಯನ್ ತಂದು ಕೂಡಿಸಿದ್ದಲ್ಲ ನಿಮ್ಮನ್ನು. ಈ ನೀವು ಮತಗಳು ಎಲ್ಲಿ ನಿಮಗೆ ಬಿದ್ದಿದ್ದಾವೆ, ಯಾರು ಎಷ್ಟು ಮತ ಹಾಕಿದ್ದಾರೆ, ಇಡೀ ಕಳೆದ ಬಾರಿ ನಡೆದಂಥ ಎಲೆಕ್ಷನ್ನಲ್ಲಿ ಮುಸ್ಲಿಂ ಸಮುದಾಯದ ಮತ ಕ್ರೋಢೀಕರಣವಾಗಿ ನಿಮಗೆ ಅವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆದ್ದರಿಂದಲೇ ದೇ ಆರ್ ಅವರ್ ಬ್ರದರ್ಸ್. ನೀವೇ ಅಧಿಕಾರ ಕೊಟ್ಟದ್ದು, ನಿಮ್ಮ ಗುಲಾಮಗಿರಿ ಮಾಡ್ತೇನೆ ಅಂತ ನೀವು ಆಲ್ರೆಡಿ ನೀವು ಒಪ್ಕೊಂಡಾಗಿದೆ, ಅದು ಪ್ರಶ್ನೆ ಬೇರೆ. ಆದರೆ ನೆನಪಿಡಿ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮತಗಳು ಎಷ್ಟು ನಿಮಗೆ ಎಲ್ಲಿಂದ ಬಂದಿದೆ ಇತ್ಯಾದಿ ಇತ್ಯಾದಿ ಅನ್ನೋದಕ್ಕಿಂತ ನೀವು ಕೊನೆಗೂ ಅಧಿಕಾರಕ್ಕೆ ಬಂದ ಮೇಲೆ ನೀವು ಸಮಸ್ತರ ಆಸ್ತಿ, ನೀವು ಸಮಸ್ತರನ್ನು ಸಮನ್ವಯ ಭಾವದಿಂದ ನೋಡತಕ್ಕದ್ದು. ಆದರೆ ನೀವು ಅದನ್ನು ಮಾಡ್ತಾ ಇಲ್ಲ. ಘೋಷಿಸಿ ಬಿಟ್ಟಿದ್ದೀರಿ, ಕರ್ನಾಟಕದ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ಮುಸ್ಲಿಮರ ಸರ್ಕಾರ. ಅವರಿಗೆ ನಾವು ಏನು ಬೇಕಾದರೂ ಮಾಡ್ತೇವೆ, ಏನು ಬೇಕಾದ್ರೂ ಲಿಬರಲ್ ಆಗಿ ಬಿಡ್ತೇವೆ. ಆಯಿತು, ನಿಮ್ಮ ಹಣೆ ಬರ ನಮ್ಮ ಹಣೆ ಬರ, ನಾವೇ ಒತ್ತಿದ್ದು, ನಾವೇ ಮಾಡಿದ ಪಾಪ, ನಾವೇ ಅದನ್ನು ಅನುಭವಿಸ್ತೇವೆ ಶಿಕ್ಷೆ ರೂಪದಲ್ಲಿ ಅಂತ ಭಾವಿಸೋಣ. ಆದರೆ ಹಸಿ ಜೀವ ಧರ್ಮವನ್ನು ಕೇಳಿ, ನೀವೇ ಹೇಳಿದ್ರಿ, ಯಾರು ಧರ್ಮವನ್ನು ಕೇಳಿದ್ರು, ಏನು ಸಾಕ್ಷಿ ಇದೆ ಇತ್ಯಾದಿ ಕೇಳಿದ್ರಲ್ಲ, ಅದೇ ಹೆಣಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಗೆ ಬಂದಿದೆ? ಅವರನ್ನು ಧರ್ಮ ಕೇಳಿ ಅವರ ಇಡೀ ವಿವಸ್ತ್ರಗೊಳಿಸಿ ಅವರನ್ನು ಲೈಂಗಿಕವಾಗಿ ಪರಿಶೋಧನೆಗೆ ಒಳಪಟ್ಟು ಅವರನ್ನು ಆಮೇಲೆ ಗುಂಡಿಟ್ಟು ಕೊಲ್ಲಲಾಗಿದೆ. ಅದು ಯಾವ ರಿಪೋರ್ಟು? ಪೋಸ್ಟ್ ಮಾರ್ಟಮ್ ರಿಪೋರ್ಟು. BJP ರಿಪೋರ್ಟ್ ಅಲ್ಲ, ಸನಾತನಿಗಳ ರಿಪೋರ್ಟ್ ಅಲ್ಲ, ಹಿಂದುತ್ವದ ವಾದಿಗಳ ರಿಪೋರ್ಟ್ ಅಲ್ಲ, ಅಥವಾ ನಮ್ಮಂಥ ದೇಶ ಭಕ್ತರ ಮಾಧ್ಯಮದ ಮೂಲಕ ನಾವು ಕೊಟ್ಟ ಕರೆ ಅಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಈಗೇನು ಹೇಳ್ತೀರಿ ನಿಮ್ಮ ಕಾಂಗೈನ ಪಾಖಂಡಿಗಳು? ಅದರ ಬದಲು ಮೊನ್ನೆ ಹೇಳಿದ್ರಿ ಯುದ್ಧ ಬೇಡ, ಶಾಂತಿ ಬೇಕು. ನಮ್ಮ ರಾಜ್ಯದ 3 ಜನ ಬೀಭತ್ಸವಾಗಿ ಆ ಭಯೋತ್ಪಾದಕರ ಒಂದು ಗುಂಡಿಗೆ ಬಲಿಯಾಗಿದ್ದಾರೆ. ಪಾಯಿಂಟ್ ಬ್ಲ್ಯಾಂಕಲ್ಲಿ ಹೊಡೆದಿದ್ದಾರೆ. ಹಾಗಾದರೆ ಅದರ ಬಗ್ಗೆ ನಿಮಗೆ ಒಂದು ಕನಿಷ್ಠ ಮಟ್ಟದ ಮಾನವೀಯತೆ ಇಲ್ಲ, ಕನಿಷ್ಠ ಮಟ್ಟದ ಕಾಳಜಿ ಇಲ್ಲ. ಇಡೀ ನಿಮ್ಮ ಆಡಳಿತದಲ್ಲಿ ಇದೇ ಆಗೋಯ್ತಲ್ರಿ. ನೇಹನ ಪ್ರಕರಣ ಏನು ಮಾಡಿದ್ರಿ? ಅಂಜಲಿ ಪ್ರಕರಣ ಏನು ಮಾಡಿದ್ರಿ? ಮೊನ್ನೆ 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಅವನು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಒಂದು ಪೊಲೀಸ್ ಆಫೀಸರ್ ಹೆಣ್ಣುಮಗಳು ಅವನಿಗೆ ಗುಂಡು ಹಾಕಿ ಅವನನ್ನು ಮಟಾಶ್ ಮಾಡಿದ್ಲು. ಅತ್ಯಂತ ಪ್ರಬುದ್ಧವಾಗಿ ಮಾಡಿದ್ಲು, ಧೀಮಂತವಾಗಿ ಮಾಡಿದ್ಲು. ಆದರೆ ಇವತ್ತೇನಾಗಿದೆ ನಿಮ್ಮ ಸರ್ಕಾರ? ಅವನು ಎಲ್ಲಿಯೋ ಪುಟ್ಗೋಸಿ ನನ್ನ ಮಗ ಇಂಥದ್ದು 10 ಕೇಸಲ್ಲಿ ಇದ್ದಾನವನು, ಬಿಹಾರದವನು. ಆದರೆ ನೀವೇನು ಮಾಡಿದ್ರಿ? ಅವರು ಇವತ್ತು ಅವರ ಮೇಲೆ ಕೇಸ್ ಹಾಕ್ಲಿಕ್ಕೆ ಹೊರಟಿದ್ದೀರಿ. ಹ್ಯೂಮನ್ ಕಮಿಷನ್ಗೆ ಯಾರೋ ಪುಟ್ಗೋಸಿಗಳು ರಿಪೋರ್ಟ್ ಮಾಡಿದ್ದಾರೆ, ಅರ್ಜಿ ಹಾಕಿದ್ದಾರೆ ಅಂತೇಳಿ. ಈ ಬುದ್ಧಿಜೀವಿಗಳು, ಈ ಲದ್ದಿಜೀವಿಗಳೆಲ್ಲ ಇದ್ದಾರಲ್ಲ, ಅವರಿಗಲ್ಲಿ ಪೆಹಲ್ಗಾಮ್ನಲ್ಲಿ ನಡೆದಂಥ ಈ ದಾರುಣ ಮರಣಕ್ಕೆ 3 ಜನ ಕರ್ನಾಟಕದವರು ಬಲಿಯಾಗಿದ್ದಾರೆ. ದೇಶಾದ್ಯಂತ ಎಲ್ಲರೂ ಅಂತಹ ಒಂದು ಹೀನ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಅದಕ್ಕೆ ಯಾರೂ ಮಾತಾಡ್ತಾ ಇಲ್ಲ.
ಯಾವುದೋ ಇವು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಬಗ್ಗೆ ಈ ಎಲ್ಲ ಸಂಧ್ಯಾ ಕಾಲದಲ್ಲಿದ್ದಂಥವರು ಸಮಾಜಮುಖಿಗಳು, ಸಮಾಜ ವಿಜ್ಞಾನಿಗಳು ಅಂತ ಸ್ವಗೇಶ್ವತವಾಗಿ ಕರ್ಕೊಂಡವರು, ಮಾನವೀಯತೆ ಬಗ್ಗೆ, ಬಡತನದ ಬಗ್ಗೆ ಕವಿತೆ ಕಾವ್ಯ ಬರೆಯುವವರು, ಮನುಷ್ಯ ಸಂಬಂಧಗಳ ಬಗ್ಗೆ ಬರೆಯುವವರು, ಸಮಾಜದ ಕನಸು ಕಟ್ಟುವಂಥ ಈ ಪುಟಗೋಸಿ ಬುದ್ಧಿಜೀವಿಗಳು, ಸಾಹಿತಿಗಳು ಇವರೆಲ್ಲ ಸೇರಿ ಆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಬಗ್ಗೆ ಒಂದು ಪ್ರತಿಭಟನಾ ಮೆರವಣಿಗೆ, ಪ್ರತಿಭಟನಾ ಹೇಳಿಕೆ ಕೊಡ್ತಾರೆ. ಆದರೆ ಒಂದು ಮನುಷ್ಯತ್ವ ಸತ್ತ ಸಮಾಜದಲ್ಲಿ ಈ ಬುದ್ಧಿಜೀವಿಗಳು, ಅವ್ರದೇ ಸಮಾಜ ಅದು, ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಈ ಪೆಹಲ್ಗಾಮಿನ ಒಂದು ದಾರುಣ ಹತ್ಯೆಗೆ ಒಂದು ನಯಾ ಪೈಸೆ ಅವರು ಇನ್ನೂವರೆಗೂ ಮಾತಾಡಿಲ್ಲ, ಯಾರೂ ಮಾತಾಡಿಲ್ಲ. ಸೋ ಕಾಲ್ಡ್ ಯಾರಿದ್ದಾರೆ ಎಡಪಂಥೀಯರು, ಬುದ್ಧಿಜೀವಿಗಳು, ಇವರೆಲ್ಲ ಇದೆಲ್ಲ ಸಿದ್ದರಾಮಯ್ಯನವರ DNA. ಯಾಕೆ ಅಂತಂದರೆ ಮೊನ್ನೆ ಯುದ್ಧ ಬೇಡ ಅಂದರು, ಕೊನೆಗೆ ಎಲ್ಲರೂ ತಪರಾಕಿ ಹೊಡೆಯಲಿಕ್ಕೆ ಶುರು ಮಾಡಿದ್ರಲ್ಲ. ಆಮೇಲೆ ನಾನು ಹಾಗೆ ಹೇಳಲಿಲ್ಲ ಅಂತ ಅದನ್ನು ತಿರುಚಿ ಹೇಳಲಿಕ್ಕೆ ಟ್ರೈ ಮಾಡಿದ್ರು. ಇವತ್ತವರು ಪಾಕಿಸ್ತಾನದಲ್ಲಿ ಈ ರೀತಿಯ ಹೇಳಿಕೆ ಕೊಡುವ ಮೂಲಕ ಈ ಕಾಂಗ್ರೆಸ್ಸಿನ ಕೆಲವು ದೇಶದ್ರೋಹಿಗಳಿದಾರಲ್ಲ, ಇವರು ಇವತ್ತಿನ ಈ ದಾರುಣ ಹತ್ಯೆ ಇಡೀ ದೇಶವನ್ನು ಟಾರ್ಗೆಟ್ ಮಾಡಿ ಹೋಗಿದ್ದಾರೆ. ಹೋಗಿ ನಿಮ್ಮ ಮೋದಿಗೆ ಹೇಳಿ ಅಂತ. ಮೋದಿ ಅವರೇನೋ ವೈಯಕ್ತಿಕವಾಗಿ ಅವನು ದ್ವೇಷದಿಂದ ಹೇಳಿದ್ದಲ್ಲ, ಈ ದೇಶದ ಪ್ರಧಾನಿಗೆ ಹೇಳಿ ಅಂತ. ಅಂದರೆ ಈ ದೇಶವನ್ನು ಯಾವ ರೀತಿಯಲ್ಲಿ ಪುಟಗೋಸಿ ರೀತಿಯಲ್ಲಿ ನೋಡಿ ಅವನು ಗುಂಡಿಟ್ಟು ಹೋದ. ಅಂಥ ಅವಮಾನಕಾರಕವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇಡೀ ವಿಶ್ವವೇ ಇವತ್ತು ಭಾರತದ ಬೆನ್ನಿಗೆ ನಿಂತಿದೆ. ಭಾರತ ಅತ್ಯಂತ ಕರಾರುವಕ್ಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡು ತಾರ್ಕಿಕವಾದ ಅಂತ್ಯಕ್ಕೆ ಹೋಗಬೇಕು ಅಂತ ಸಮಗ್ರವಾದಂಥ ಒಂದು ತಯಾರಿಯನ್ನು ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಯುದ್ಧ ಬೇಡ, ಶಾಂತಿ ಬೇಕು, ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರೆ. ಪಾಕಿಸ್ತಾನದ ಮಾಧ್ಯಮದಲ್ಲಿ ಇವತ್ತು ಸಿದ್ದು ನಂಬರ್ 1. ನಿಮಗೆ ಹೇಗೂ ಇಲ್ಲಿ DKC ಅವರ ಈ ಒದ್ದಾಟ, ಜಗಳಾಟ, ತಿಕ್ಕಾಟದಲ್ಲಿ ನಿಮ್ಮ ಕುರ್ಚಿ ಅಲ್ಲಾಡ್ತಾ ಇದೆ. ನೀವು ಯಾಕೆ ಪಾಕಿಸ್ತಾನಕ್ಕೆ ಹೋಗಬಾರ್ದು? ನೀವು ಯಾಕೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಬೇಕಾದ್ರೆ ಪ್ರಧಾನಿ ಆಗಿಬಿಡಿ? ಯಾಕಂತಂದ್ರೆ ಅಲ್ಲಿಯ ಮಾಧ್ಯಮಗಳೆಲ್ಲ ನಿಮ್ಮನ್ನು ಹಾಡಿ ಹೊಗಳ್ತಾ ಇವೆ. ಯಾಕಂತಂದರೆ ನೀವು ದೇಶದ ವಿರೋಧವಾಗಿ ಮಾತಾಡ್ತಾ ಇದ್ದೀರಿ, ಪ್ರಧಾನಿಯವರ ವಿರೋಧವಾಗಿ ಮಾತಾಡ್ತಾ ಇದ್ದೀರಿ. ಇಡೀ ದೇಶದ ಸಮಗ್ರವಾದಂಥ ಸಮಸ್ತ ಜನತೆಯ ಆಶಯ ಏನು? ಪಾಕಿಸ್ತಾನವನ್ನು ಈ ಸರಿ ನೀವು ಉಡಿಸು ಮಾಡಲೇಬೇಕು. ಯಾಕಂತಂದ್ರೆ ಅಂಥ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ, ಅಂಥ ಅವಮಾನವನ್ನು ಮಾಡಿದ್ದಾರೆ. ಇದು ಒಂದು ಸದಾವಕಾಶ. ಎಲ್ಲಿ ನೀರು ಬಿಡ್ತೀರಿ? ಸಿಂಧು ಕಣಿವೆಯ ನೀರನ್ನು ಬಂದ್ ಮಾಡಿ ಅಂತಂದ್ರಲ್ಲ, ಹೇಗಾಯಿತು? ಈಗ ನೀರನ್ನು ಎಲ್ಲಿಗೆ ಕಳಿಸಬೇಕು ಅಲ್ಲಿ ಕಳಿಸಿ ಅಲ್ಲಿಂದ ಹೇಗೆ ಓಪನ್ ಮಾಡಿದ್ರು, ಪಾಕಿಸ್ತಾನ ನಿರ್ನಾಮ ಆಗೋಯ್ತು. ಇನ್ನೊಂದು ಸರಿ ಜೀಲ್ ನದಿಯ ನೀರನ್ನು ಹಾಗೆ ಬಿಟ್ಟರೆ ನಾವು ಯುದ್ಧ ಮಾಡೋದು ಬೇಡ, ಅದೇ ಸಾಕು. ಈ ಎಲ್ಲವನ್ನ ಪಾಕಿಸ್ತಾನಿಯರು ಹೇಳಬೇಕು. ಆದರೆ ಈ ದೇಶದ ಕಾಂಗ್ರೆಸ್ಸಿಗರು ಇಂಡಿ ಕೂಟ ಹೇಳ್ತಾ ಇದೆ. ಅದರಲ್ಲಿ ಸಿದ್ದರಾಮಯ್ಯನವರು ಇವತ್ತು ನಂಬರ್ 1. ನಮ್ಮ ದೇಶದ 3 ಜನರ ಹಸಿಯಾದ ಪ್ರಾಣವನ್ನು ತೆಗೆದಂಥ ಭಯೋತ್ಪಾದಕರನ್ನು, ಅವರನ್ನು ಟೆರರಿಸ್ಟ್ ಅಂತ ಕಳೆಯುವ ಬದಲು ಮಿಲಿಟೆನ್ಸ್ ಅಂತ ಕರೆದಿದ್ದಾರೆ. ಮಿಲಿಟೆನ್ಸಿಗೂ ಟೆರರಿಸ್ಟಿಗೂ 2 ಶಬ್ದಕ್ಕೂ ಅಗಾಧವಾದ ಅಂತರ ಇದೆ, ವ್ಯತ್ಯಾಸ ಇದೆ. ಅದನ್ನು ಅರ್ಥೈಸಿಕೊಳ್ಳುವಲ್ಲಿ ನಿಮಗೆ ಅದರ ಒಟ್ಟು ರಿದಮಲ್ಲಿ ವ್ಯತ್ಯಾಸ ಇದೆ. ಉಗ್ರಗಾಮಿ ಅನ್ನುವ ಬದಲು ನೀವು ಭಯೋತ್ಪಾದಕ ಅಂತ ಹೇಳಬೇಕೋ ಅಥವಾ ಉಗ್ರಗಾಮಿ ಅಂತ ಹೇಳಬೇಕು ಅನ್ನುವಂಥ ಶಬ್ದ ಬಳಕೆಯಲ್ಲಿ ಅದರ ಅರ್ಥ ವ್ಯತ್ಯಾಸ ಇದೆ. ಮತ್ತು ನೀವು ಯಾವ ರೀತಿಯ ಅಟ್ಯಾಕನ್ನು ಭಾವಿಸ್ತೀರಿ ಅನ್ನೋದರ ಸೂಚ್ಯವಾದಂಥ ಒಂದು ರಿದಮ್ ಇದೆ. ಈಗ ಅದು ವಿವಾದಕ್ಕೆ ಕಾರಣ ಆಗಿದೆ. ಅಂದರೆ ನಿಮ್ಮ ಯುದ್ಧ ಬೇಡ ಅನ್ನೋದೇ ನಿಮ್ಮ ನಿಜವಾದ ಬಯಕೆ. ಯಾಕೆಂದರೆ ಈ ದೇಶದಲ್ಲಿ ಮುಸ್ಲಿಮರು ನೋವಾಗ್ಬಿಡ್ತದೆ ಅವರಿಗೆ. ಅವ್ರು ಬೇಕಾದ್ರೆ ಕುರಾನಿನ ಪುಟಗಳನ್ನು ಇಟ್ಕೊಂಡು ಅಲ್ಲಿಯ ಮುಲ್ಲಾಗಳು ಹೇಳ್ಬೋದು, ಮುಸ್ಲಿಮರಲ್ಲದೆ ಇದ್ದಂಥ ಪ್ರತಿಯೊಬ್ಬರೂ ಕಾಫೀರರು, ಅವರನ್ನು ವಧೆಗೆ ಅರ್ಹರು, ಅವರನ್ನು ಕೊಲ್ಲಲೇಬೇಕು ಅಂತ ನಮಗೆ ಕುರಾನ್ ಹೇಳಿದೆ ಅಂತ ಇತ್ತೀಚೆಗೆ ಎಲ್ಲರೂ ಈ ಪೆಹಲ್ಗಾಮನ ಘಟನೆಯ ನಂತರ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾನೂನಿನ ಆಕ್ಷೇಪ ಇಲ್ಲ, ಯಾವುದೇ ಕಾನೂನಿನ ಕ್ರಮ ಇಲ್ಲ. ಅಸ್ಸಾಮಿನ ಮುಖ್ಯಮಂತ್ರಿ ಮಾತ್ರ ಇವತ್ತು ದೇಶದ ಈ ಪರಿಸ್ಥಿತಿಯಲ್ಲಿ ದೇಶ ವಿರೋಧಿಯಾಗಿ ಹೇಳಿಕೆ ಕೊಟ್ಟಂಥ ಒಬ್ಬರನ್ನು MP ಬಂಧಿಸಿದ್ದಾರೆ. ಅದೇ ಕಾಂಗ್ರೆಸ್ಸಿನ ಪುಡಾರಿಗಳು ಎಲ್ಲರೂ ಓಡಾಡ್ತಾ ಇದ್ದಾರೆ. ಇಲ್ಲಿಯ ಲಾಡ್ ಇರ್ಬೋದು, ಖರ್ಗೆ ಇರ್ಬೋದು, ಮತ್ತೊಬ್ಬರು ಮಗದೊಂದು.
ಆ ಲಾಡೋ ಅದು ಲಡ್ಡುವ ಅದು ಏನೋ ಅಂತ ಗೊತ್ತಿಲ್ಲ, ಆದರೆ ಅವರಿಗೆ ಯಾವುದೇ ಮತಿಭ್ರಮಣೆ ಆದಂಗೆ ಅನಿಸ್ತದೆ. ಯಾಕೆಂದರೆ ಮತಿಶುದ್ಧ ಇದ್ದವ್ರು ಯಾರೂ ಈ ಥರ ಮಾತಾಡೋದಿಲ್ಲ, ಆ ಥರ ಮಾತಾಡ್ತಾರೆ. ಮುಖ್ಯಮಂತ್ರಿಯೇ ಈ ರೀತಿಯ ಟ್ವೀಟ್ ಮಾಡ್ತಾರೆ ಅಂತಂದರೆ ಕೊನೆಗೂ ಏನು ಮಾಡಲಿಕ್ಕೆ ಹೊರಟಿದ್ದೀರಿ? ಯಾಕೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀರಿ ನೀವು? ನೀವು ಯಾವುದಾದ್ರೂ ಮುಸ್ಲಿಂ ದೇಶಕ್ಕೆ, ಯಾವುದು ಬೇಡ, ನಿಮಗೆ ಪಾಕಿಸ್ತಾನದಲ್ಲಿ ಅದ್ಭುತ ಆಹ್ವಾನ ಇದೆ. ಇಡೀ ನಿಮ್ಮ ಅಲ್ಲಿಯ ಮಾಧ್ಯಮಗಳು ಸಿದ್ದರಾಮಯ್ಯನವರ ಫೇಸ್ ಹಾಕಿ ಹಾಕಿ ಹೊಡೆತವೆ. ದೇಶ ಅವಮಾನದಿಂದ ತತ್ತರಿಸ್ತಾ ಇದೆ, ತಲ್ಲಣಿಸ್ತಾ ಇದೆ. ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕ ರಕ್ತವನ್ನು ಕುದಿಸಿ ಮಾತಾಡ್ತಾ ಇದ್ದಾನೆ. ನಮಗಾದ ಅವಮಾನಕ್ಕೆ ಇಲ್ಲಿ ಗಂಟೆಗಳು ದಿನಗಳು ಹೋಗ್ತಾ ಇರೋದನ್ನು ಸಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಕಳೆದ ಬಾರಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆದಾಗ 12 ದಿನವನ್ನು ತೆಗೆದುಕೊಂಡಿತ್ತು. ಇವತ್ತು ಅವರು 12 ಅಲ್ಲ 14, 16 ದಿನ ತಗೊಳ್ತಾರೋ ಅನ್ನುವಂಥ ಭಯ ನಮ್ಮ ಜನಕ್ಕೆ. ತಕ್ಷಣ ಹೊಡಬೇಕು ಅಂತ. ಆದರೆ ಯುದ್ಧ ಹಾಗಾಗೋದಿಲ್ಲ, ಅದಕ್ಕೆ ಅದರದೇ ಆದಂಥ ತಯಾರಿ ಇರಬೇಕಾಗತ್ತೆ. ಅದರ ಮಧ್ಯೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 3 ಜನರನ್ನು ನಾವು ಕಳ್ಕೊಂಡಿದ್ದೇವೆ. ದೇಶಾದ್ಯಂತ ಹೆಣ್ಣುಮಕ್ಕಳ ಎದುರು, ಹೆಂಡತಿಯರ ಎದುರು, ಕುಟುಂಬಿಕರ ಎದುರು ಯಾವುದೇ ಮನುಷ್ಯತ್ವವನ್ನು ಒಂದು ಚೂರು ಇದ್ದವನು ಕೂಡ ಇಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಭೀಭತ್ಸವಾದಂಥ ಕೆಲಸವನ್ನು ಮಾಡಿದ್ದಾರೆ. ಇಡೀ POKಯನ್ನು ಭಯೋತ್ಪಾದಕರ ಅಡುಗುದಾಣ ಮಾಡಿಕೊಂಡಿದ್ದಾರೆ. ಇಡೀ ಪಾಕಿಸ್ತಾನ 75 ವರ್ಷದಲ್ಲಿ ನಮಗೆ ಡ್ಯಾಮೇಜ್ ಮಾಡಿದಷ್ಟು ಇನ್ನು ಎಲ್ಲಿಯೂ ಮಾಡಲಿಲ್ಲ. ಅದರಲ್ಲೂ UPA ಗೌರ್ಮೆಂಟಲ್ಲಿ 1000 ಗಟ್ಟಲೆ ಜನ ಸಾಮಾನ್ಯರನ್ನು ಕಂಡಲ್ಲಿ ಬಾಂಬಾಕಿ ಹೊಡೆದಿದ್ದಾರೆ. ಅದರ ಬಗ್ಗೆ ಮಾತಾಡೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಮುಖ್ಯಮಂತ್ರಿ, ಅದರಲ್ಲೂ ಸುದೀರ್ಘವಾದಂಥ ರಾಜಕೀಯ ಅನುಭವ ಇದ್ದಂಥ ಈ ವ್ಯಕ್ತಿ ಈಗಲೂ ತುಷ್ಟೀಕರಣ, ಈಗಲೂ ಮುಸ್ಲಿಮರ ಒಂದು ಪಾದ ನೆಕ್ಕುವ ಕೆಲಸ, ಆಮೇಲೆ ಅಧಿಕಾರಕ್ಕಾಗಿ ಅವರನ್ನು ಓಲೈಸೋದಕ್ಕಾಗಿ ಈ ಹಿಂದೂಗಳ ಮಾರಣ ಹೋಮವನ್ನು, ಧರ್ಮ ಕೇಳಿ ಕೇಳಿ ಅವರನ್ನು ಕೊಂದವರನ್ನು, ಕರ್ನಾಟಕದ 3 ಜನ ಆ ಹಸಿ ಜೀವಗಳನ್ನು ಬಲಿ ಹಾಕಿದಂಥ ಟೆರರಿಸ್ಟ್ಗಳಿಗೆ ಮಿಲಿಟೆಂಟ್ ಅಂತ ನೀವು ಸಾಫ್ಟಾಗಿ ಬಳಸ್ತೀರಿ ಅಂತ ಆದರೆ ನೀವು ಏನಾಗಿದೆ ನಿಮಗೆ? ಯಾಕೆ ಹೀಗೆ ಆಟ ಆಡ್ತಾ ಇದ್ದೀರಿ? ನೀವು ಮುಖ್ಯಮಂತ್ರಿ ಸ್ಥಾನ ಅನ್ನೋದನ್ನು ಮರ್ತು ಬಿಟ್ಟಿದ್ರೇನು? ನೀವು ಯಾವುದಾದ್ರೂ ಒಂದು ಇದಕ್ಕೆ ಯಾವುದೋ ಮಸೀದಿಯಲ್ಲಿ ಮುಲ್ಲಾಗಿರ್ಬೋದಲ್ಲ, ಆರಾಮಾಗಿ ನೀವು ಇದನ್ನೇ ಬೋಧಿಸ್ಕೊಂಡಿರ್ಬೋದಲ್ಲ. ಆ ಜಾಕೀರ್ ನಾಯ್ಕ ಅವರು ಇವರೆಲ್ಲ ಇದ್ದಾರಲ್ಲ. ಇಂಥ ಒಂದು ದುರಂತದ ಹೇಳಿಕೆ, ಇಂತಹ ಹೇಳಿಕೆಯನ್ನೂ ಸಹಿಸಬೇಕಾದಂಥ ದುರಂತ ನಮ್ಮದು. ಅವ್ರ ಮೇಲೆ ಯಾವುದೇ ಕ್ರಮವೂ ಆಗುವುದಿಲ್ಲ. ದೇಶ ಇಂಥ ಒಂದು ಯುದ್ಧ ಕಾಲದಲ್ಲಿ ನಿಂತಾಗ ಒಂದು ಸ್ವಾಭಿಮಾನದ ಪ್ರಶ್ನೆಯನ್ನು ಇಟ್ಟುಕೊಂಡು ಅಲ್ಲಿ ಹೋರಾಡುವಕ್ಕೆ ಮುಂದಾದರೆ, ಇಲ್ಲಿ ಒಳಗಿಂದೊಳಗೇನೆ ಭಯೋತ್ಪಾದಕರ ಪರವಾಗಿ ಅವರಿಗೆ ಸಾಫ್ಟ್ ಕಾರ್ನರು, ಆಮೇಲೆ ಪಾಕಿಸ್ತಾನಕ್ಕೆ ಸಾಫ್ಟ್ ಕಾರ್ನರು, ಇಡೀ ದೇಶದ ಮುಸ್ಲಿಮರಿಗೆ ಅಥವಾ ಕರ್ನಾಟಕದ ಮುಸ್ಲಿಮರಿಗೆ ಬೇಸರ ಆಗಿಬಿಡುತ್ತೆ. ಆದ್ದರಿಂದ ನಾವು ಅವೆಲ್ಲ ಬೇಡಪ್ಪ. ಎಂಥ ನೀಚತನ, ಎಂಥ ಆತ್ಮದ್ರೋಹ, ಎಂಥ ದೇಶದ್ರೋಹ ಇದು. ನಾಚಿಕೆನೂ ಆಗೋದಿಲ್ವೇ? ನಿಮಗೂ ಹೆಂಡತಿ ಮಕ್ಕಳಿಲ್ವಾ? ನೀವು ಕುಟುಂಬಿಕರಲ್ವಾ? ನಿಮಗೆ ನೋವು ಒಂದು ಕಿಂಚಿತ್ತು ತಟ್ಟುವುದಿಲ್ವ? ಹಾಗಾದರೆ ಏನಾಗಿದೆ? ಈ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ. ಇಡೀ ಕಾಂಗ್ರೆಸ್ಸು ಈ ಪ್ರಕರಣದಲ್ಲಿ ತಾನೇನು ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸ್ತಾ ಇದೆ. ಪೂರ್ಣವಾಗಿ. ಎಲ್ಲೋ ಕೆಲವರು ಅವರ ಪಕ್ಷಿಕರು ಅವರು ನೀವು ಅಲ್ಲಿ ಭದ್ರತಾ ವೈಫಲ್ಯ ಅಂತ ಕರೆಬೇಡಿ ಅನ್ನುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಶಿ ತರೂರ್ ಅಂತವರು ಅವರು ಇತ್ತೀಚೆಗೆ ಕಾಂಗ್ರೆಸ್ಸಿನ ಒಳಗಿನ ಈ ದೌರ್ಬಲ್ಯಗಳನ್ನು ಬಹಳ ಚೆನ್ನಾಗಿ ಅವರು ಅರ್ಥೈಸ್ಕೊಳ್ತಾ ಇದ್ದಾರೆ ಮತ್ತು ಅದಕ್ಕೆ ತಕ್ಕಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಅವರೇ ಹೇಳಿದ್ದು, ಯಾವುದೇ ಕಾರಣಕ್ಕೂ ಭದ್ರತಾ ವೈಫಲ್ಯ ಅಂತ ಇದನ್ನು ಕರೆಬೇಡಿ. ನಾವು ಆತ್ಯಂತಿಕವಾದ ತುರ್ತು ಸ್ಥಿತಿಯಲ್ಲಿ ನಿಂತಿದ್ದೇವೆ. ಈಗ ಭಾರತ ಸರ್ಕಾರ ತಕ್ಕಾದಂಥ ಶಾಸ್ತಿಯನ್ನು ಮಾಡದೇ ಇದ್ದರೆ ಭವಿಷ್ಯ ಅತ್ಯಂತ ಕರಾಳವಾಗಿರುತ್ತೆ ಅನ್ನುವಂಥ ಮಾತನ್ನು ಅವರು ಆಡಿದ್ದಾರೆ. ಹೇಮಂತ್ ರೆಡ್ಡಿ ತೆಲಂಗಾಣದ ಮುಖ್ಯಮಂತ್ರಿ ಸಂಪೂರ್ಣವಾಗಿ ಮೋದಿಯವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ನಮ್ಮ ಸಿದ್ದರಾಮಯ್ಯನಂಥವರು ಈ ರೀತಿ ರಾಜಕೀಯ ಮಾಡ್ತಾರೆ ಅಂತಾದರೆ ಇವ್ರಿಗೆ ಏನು ಹೇಳಬೇಕು? ದುರಂತ ಅಲ್ಲ ಇದು, ಇದು ಅಕ್ಷಮ್ಯ ಅಪರಾಧ.
ರಾಷ್ಟ್ರದ್ರೋಹ ಒಬ್ಬ ಮುಖ್ಯಮಂತ್ರಿ ಮಾಡ್ತಾನೆ ಅಂತ ಆದರೆ ಇನ್ನು ಬಾಕಿಯವ್ರು ಏನು ಮಾಡ್ಬೋದು ಹೇಳಿ. ನಮಸ್ತೆ.